ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು 2 ತಿಂಗಳ ಗೃಹಲಕ್ಷ್ಮಿ ಖಾತೆಗೆ ಗ್ಯಾರಂಟಿ ಹಣ ಜಮೆ ಆಗಿಲ್ಲ ಅನ್ನುವ ವಿಚಾರ ಗೊತ್ತಾಗ್ತಾ ಇದ್ದಂತೆ ರಿಪಬ್ಲಿಕ್ ಕನ್ನಡ ಕೂಡ ಗೃಹಲಕ್ಷ್ಮಿಯರನ್ನ ಮಾತಾಡಿಸುವಂತ ಕೆಲಸಕ್ಕೆ ಮುಂದಾಯಿತು. ರಿಯಾಲಿಟಿ ಚೆಕ್ ಅನ್ನು ಕೂಡ ರಿಪಬ್ಲಿಕ್ ಕನ್ನಡ ಮಾಡಿದೆ. ಯಜಮಾನಿಯರ ಅಕೌಂಟ್ಗೆ ಹಣ ಬಂದಿಲ್ಲ ಅನ್ನೋದು ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಸತ್ಯ ಬಯಲಾಗಿದೆ. ಹೌದು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಖಾತೆಗೆ ಬಂದಿಲ್ಲ. ಕೊಟ್ಟ ಮಾತಿನಂತೆ ಸರ್ಕಾರ ಇವತ್ತು ನಡೆದುಕೊಳ್ತಾ ಇಲ್ಲ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗೃಹಿಣಿಯರು ಕಿಡಿಕಾರಿದ್ದಾರೆ. ಗುಳಿಗೆಗೆ ಇಟ್ಕೊಂತಿದ್ವಿ, ನಮಗೆ ಆರಾಮ ಇರಕ್ಕಲ್ಲ. ಏನಪ್ಪ BP ಅದಾವ, ಶುಗರ್ ಅದಾವ, ಏನಪ್ಪ ತೋರ್ಸ್ಕೊಂಬಕ ಮಾಡ್ಕೊಂತಿದ್ವಿ. ನಾವು ಯಾರಿಗ ರೊಟ್ಟ ಕೈ ಚಾಚಲ್ಲ, ಮಕ್ಳಿಗೆ ಕೇಳಲ್ದಂಗ ಮಾಡ್ಕೊಂತಿದ್ವಿ. ಯಾವ್ದಾವ ಒಂದು ನಮ್ಗೆ ಇರ್ತಿತ್ತು ಅನುಕೂಲ. ಪಾಪ ಅವ್ರಿಗೆ ಅಂದ್ರ ಅವ್ರ ಸಣ್ಣ ಸಂಬಳಗಳು, ನಾವು ಬಡವ್ರ ಏನಪ್ಪ ಇದ್ದಾರಲ್ಲ, ಹೊಲ ಇಲ್ಲ, ಗದ್ದಿಲ್ಲ, ದುಡ್ಕೋಬೇಕು, ತಿನ್ಬೇಕು. ಒಂದ್ ತಿಂಗ್ ಹಾಕಿದ್ರೆ 2 ತಿಂಗಳ ಹಾಕಂಗಿಲ್ಲ. 2,000 ಬಂದ್ರೆ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಮನೆ ಖರ್ಚಿಗೆ ಅಂತ. ಮನೇಲಿ ಹುಡುಗರಿಗೆ ಅದಕ್ ಕೊಡ್ಸೋದು ಇದಕ್ ಕೊಡ್ಸೋದು ಇದೇ ಇರುತ್ತಲ್ರಿ. ಅದು ಒಂದ್ ತಿಂಗಳು ಬಂದ್ರೆ 2 ತಿಂಗಳು ಬರಂಗಿಲ್ಲ. ಒಂದ್ ತಿಂಗಳ ಕರೆಕ್ಟ್ ತಿಂಗಳ ಹಾಕಿದ್ರೆ ನಮಗೂ ಇದಾಗುತ್ತೆ, ಅನುಕೂಲ ಆಗುತ್ತೆ. ಸರ್ ಗುಳಿಗೆ ಇಂಜೆಕ್ಷನ್ಗಳು ತಂದ್ಕೋಬೇಕು. ಶುಗರ್ ಅವೆಲ್ಲ ಅದಾವ, ನಮಗೆ ಹಾಕಿಲ್ಲ. ನಾವು ಬಡವ್ರ ದುಡ್ಕೋಬೇಕು, ತಿನ್ಬೇಕು. ಮಕ್ಳು ಎಷ್ಟು ಸ್ವಲ್ಪ ಸಂಬದಾರ ಅವ್ರು ಮಕ್ಳು. ಶುಗರ್ BP ಅವು ಇವಕ್ಕ ತಂದ್ಕಂತೀವಿ. ಈಗ 1 ತಿಂಗಳ ಹಾಕಿ 4-5 ತಿಂಗಳು ಬಿಟ್ಟು ಬಿಡ್ತಾರ. ಹಾಕಂಗೆ ಇಲ್ಲ ಅವ್ರು. 3-4 ತಿಂಗಳ, 2 ತಿಂಗಳ. ಅದು ಮಂತ್ಲಿ ಅಂತೂ ಬರ್ತಾ ಇಲ್ಲ ಸರ್. 1 ತಿಂಗಳು ಬಂದ್ರೆ 2 ತಿಂಗಳಂತೂ ಗ್ಯಾಪ್ ಇದ್ದೇ ಇರುತ್ತೆ. ತಿಂಗಳಂತೂ ಸರಿ ಬರ್ತಾ ಇಲ್ಲ. ಇಲ್ಲ ಸರ್, ಪ್ರತಿ ತಿಂಗಳ ಅಂತ ಹೇಳಿದ್ದಾರೆ, ಬಟ್ ಪ್ರತಿ ತಿಂಗಳಂತೂ ನಮಗೇನ್ ಬಂದಿಲ್ಲ ಸರ್. 1 ತಿಂಗಳು ಬಂದ್ರೆ 2 ತಿಂಗಳು ಡ್ಯೂ ಅಂತ ಆಗೇ ಆಗಿದೆ ಸರ್. ಬಂದಿಲ್ಲ ಸರ್, ಅದನ್ನ ಮಾತ್ರ ಬಂದಿಲ್ಲ ಸರ್. ಈಗ ಮೊನ್ನೆ ಅಕ್ಟೋಬರ್ ಕೂಡ ಬಂದಿಲ್ಲ ಸರ್. ಈ ಮೊನ್ನೆ ಡಿಸೆಂಬರ್ಗೆ ಬಂದಿದೆ ಸರ್. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು 2 ತಿಂಗಳ ಗೃಹಲಕ್ಷ್ಮಿ ಖಾತೆಗೆ ಗ್ಯಾರಂಟಿ ಹಣ ಜಮೆ ಆಗಿಲ್ಲ ಅನ್ನುವ ವಿಚಾರ ಗೊತ್ತಾಗ್ತಾ ಇದ್ದಂತೆ ರಿಪಬ್ಲಿಕ್ ಕನ್ನಡ ಕೂಡ ಗೃಹಲಕ್ಷ್ಮಿಯರನ್ನ ಮಾತಾಡಿಸುವಂತ ಕೆಲಸಕ್ಕೆ ಮುಂದಾಯಿತು. ರಿಯಾಲಿಟಿ ಚೆಕ್ ಅನ್ನು ಕೂಡ ರಿಪಬ್ಲಿಕ್ ಕನ್ನಡ ಮಾಡಿದೆ. ಯಜಮಾನಿಯರ ಅಕೌಂಟ್ಗೆ ಹಣ ಬಂದಿಲ್ಲ ಅನ್ನೋದು ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಸತ್ಯ ಬಯಲಾಗಿದೆ. ಹೌದು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಖಾತೆಗೆ ಬಂದಿಲ್ಲ. ಕೊಟ್ಟ ಮಾತಿನಂತೆ ಸರ್ಕಾರ ಇವತ್ತು ನಡೆದುಕೊಳ್ತಾ ಇಲ್ಲ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗೃಹಿಣಿಯರು ಕಿಡಿಕಾರಿದ್ದಾರೆ. ಗುಳಿಗೆಗೆ ಇಟ್ಕೊಂತಿದ್ವಿ, ನಮಗೆ ಆರಾಮ ಇರಕ್ಕಲ್ಲ. ಏನಪ್ಪ BP ಅದಾವ, ಶುಗರ್ ಅದಾವ, ಏನಪ್ಪ ತೋರ್ಸ್ಕೊಂಬಕ ಮಾಡ್ಕೊಂತಿದ್ವಿ. ನಾವು ಯಾರಿಗ ರೊಟ್ಟ ಕೈ ಚಾಚಲ್ಲ, ಮಕ್ಳಿಗೆ ಕೇಳಲ್ದಂಗ ಮಾಡ್ಕೊಂತಿದ್ವಿ. ಯಾವ್ದಾವ ಒಂದು ನಮ್ಗೆ ಇರ್ತಿತ್ತು ಅನುಕೂಲ. ಪಾಪ ಅವ್ರಿಗೆ ಅಂದ್ರ ಅವ್ರ ಸಣ್ಣ ಸಂಬಳಗಳು, ನಾವು ಬಡವ್ರ ಏನಪ್ಪ ಇದ್ದಾರಲ್ಲ, ಹೊಲ ಇಲ್ಲ, ಗದ್ದಿಲ್ಲ, ದುಡ್ಕೋಬೇಕು, ತಿನ್ಬೇಕು. ಒಂದ್ ತಿಂಗ್ ಹಾಕಿದ್ರೆ 2 ತಿಂಗಳ ಹಾಕಂಗಿಲ್ಲ. 2,000 ಬಂದ್ರೆ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಮನೆ ಖರ್ಚಿಗೆ ಅಂತ. ಮನೇಲಿ ಹುಡುಗರಿಗೆ ಅದಕ್ ಕೊಡ್ಸೋದು ಇದಕ್ ಕೊಡ್ಸೋದು ಇದೇ ಇರುತ್ತಲ್ರಿ. ಅದು ಒಂದ್ ತಿಂಗಳು ಬಂದ್ರೆ 2 ತಿಂಗಳು ಬರಂಗಿಲ್ಲ. ಒಂದ್ ತಿಂಗಳ ಕರೆಕ್ಟ್ ತಿಂಗಳ ಹಾಕಿದ್ರೆ ನಮಗೂ ಇದಾಗುತ್ತೆ, ಅನುಕೂಲ ಆಗುತ್ತೆ. ಸರ್ ಗುಳಿಗೆ ಇಂಜೆಕ್ಷನ್ಗಳು ತಂದ್ಕೋಬೇಕು. ಶುಗರ್ ಅವೆಲ್ಲ ಅದಾವ, ನಮಗೆ ಹಾಕಿಲ್ಲ. ನಾವು ಬಡವ್ರ ದುಡ್ಕೋಬೇಕು, ತಿನ್ಬೇಕು. ಮಕ್ಳು ಎಷ್ಟು ಸ್ವಲ್ಪ ಸಂಬದಾರ ಅವ್ರು ಮಕ್ಳು. ಶುಗರ್ BP ಅವು ಇವಕ್ಕ ತಂದ್ಕಂತೀವಿ. ಈಗ 1 ತಿಂಗಳ ಹಾಕಿ 4-5 ತಿಂಗಳು ಬಿಟ್ಟು ಬಿಡ್ತಾರ. ಹಾಕಂಗೆ ಇಲ್ಲ ಅವ್ರು. 3-4 ತಿಂಗಳ, 2 ತಿಂಗಳ. ಅದು ಮಂತ್ಲಿ ಅಂತೂ ಬರ್ತಾ ಇಲ್ಲ ಸರ್. 1 ತಿಂಗಳು ಬಂದ್ರೆ 2 ತಿಂಗಳಂತೂ ಗ್ಯಾಪ್ ಇದ್ದೇ ಇರುತ್ತೆ. ತಿಂಗಳಂತೂ ಸರಿ ಬರ್ತಾ ಇಲ್ಲ. ಇಲ್ಲ ಸರ್, ಪ್ರತಿ ತಿಂಗಳ ಅಂತ ಹೇಳಿದ್ದಾರೆ, ಬಟ್ ಪ್ರತಿ ತಿಂಗಳಂತೂ ನಮಗೇನ್ ಬಂದಿಲ್ಲ ಸರ್. 1 ತಿಂಗಳು ಬಂದ್ರೆ 2 ತಿಂಗಳು ಡ್ಯೂ ಅಂತ ಆಗೇ ಆಗಿದೆ ಸರ್. ಬಂದಿಲ್ಲ ಸರ್, ಅದನ್ನ ಮಾತ್ರ ಬಂದಿಲ್ಲ ಸರ್. ಈಗ ಮೊನ್ನೆ ಅಕ್ಟೋಬರ್ ಕೂಡ ಬಂದಿಲ್ಲ ಸರ್. ಈ ಮೊನ್ನೆ ಡಿಸೆಂಬರ್ಗೆ ಬಂದಿದೆ ಸರ್. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು 2 ತಿಂಗಳ ಗೃಹಲಕ್ಷ್ಮಿ ಖಾತೆಗೆ ಗ್ಯಾರಂಟಿ ಹಣ ಜಮೆ ಆಗಿಲ್ಲ ಅನ್ನುವ ವಿಚಾರ ಗೊತ್ತಾಗ್ತಾ ಇದ್ದಂತೆ ರಿಪಬ್ಲಿಕ್ ಕನ್ನಡ ಕೂಡ
ಗೃಹಲಕ್ಷ್ಮಿಯರನ್ನ ಮಾತಾಡಿಸುವಂತ ಕೆಲಸಕ್ಕೆ ಮುಂದಾಯಿತು. ರಿಯಾಲಿಟಿ ಚೆಕ್ ಅನ್ನು ಕೂಡ ರಿಪಬ್ಲಿಕ್ ಕನ್ನಡ ಮಾಡಿದೆ. ಯಜಮಾನಿಯರ ಅಕೌಂಟ್ಗೆ ಹಣ ಬಂದಿಲ್ಲ ಅನ್ನೋದು ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಸತ್ಯ ಬಯಲಾಗಿದೆ. ಹೌದು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಖಾತೆಗೆ ಬಂದಿಲ್ಲ. ಕೊಟ್ಟ ಮಾತಿನಂತೆ ಸರ್ಕಾರ ಇವತ್ತು ನಡೆದುಕೊಳ್ತಾ ಇಲ್ಲ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗೃಹಿಣಿಯರು ಕಿಡಿಕಾರಿದ್ದಾರೆ. ಗುಳಿಗೆಗೆ ಇಟ್ಕೊಂತಿದ್ವಿ, ನಮಗೆ ಆರಾಮ ಇರಕ್ಕಲ್ಲ. ಏನಪ್ಪ ಬಿಪಿಗಳು ಅದಾವ, ಶುಗರ್ ಅದಾವ, ಏನಪ್ಪ ತೋರ್ಸ್ಕೊಂಬಕ ಮಾಡ್ಕೊಂತಿದ್ವಿ ನಾವು. ಯಾರಿಗೂ ರೊಟ್ಟ ಕೈ ಚಾಚಳ ಮಕ್ಳಿಗೆ ಕೇಳಲ್ದಂಗ ಮಾಡ್ಕೊಂತಿದ್ವಿ. ಅದಾವ ಒಂದು ನಮ್ಗೆ ಇರ್ತಿತ್ತು ಅನುಕೂಲ. ಪಾಪ ಅವ್ರಿಗೆ ಅಂದ್ರೆ ಅವ್ರ ಸಣ್ಣ ಸಂಬಳಗಳು, ನಾವು ಬಡವ್ರ ಏನಪ್ಪ ಇದ್ದಾರಲ್ಲ, ಹೊಲ ಇಲ್ಲ ಗದ್ದೆ ಇಲ್ಲ, ದುಡ್ಕೋಬೇಕು ತಿನ್ಬೇಕು. ಒಂದ್ ತಿಂಗ್ ಹಾಕಿದ್ರೆ 2 ತಿಂಗಳು ಹಾಕಂಗಿಲ್ಲ. 2,000 ಬಂದ್ರೆ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಮನೆ ಖರ್ಚಿಗೆ ಅಂತ. ಮನೇಲಿ ಹುಡುಗರಿಗೆ ಅದಕ್ ಕೊಡ್ಸೋದು ಇದಕ್ ಕೊಡ್ಸೋದು ಇದೇ ಇರುತ್ತಲ್ರಿ. ಅದು ಒಂದ್ ತಿಂಗಳು ಬಂದ್ರೆ 2 ತಿಂಗಳು ಬರಂಗಿಲ್ಲ. ಒಂದ್ ತಿಂಗಳ ಕರೆಕ್ಟ್ ತಿಂಗಳ ಹಾಕಿದ್ರೆ ನಮಗೂ ಇದಾಗುತ್ತೆ, ಅನುಕೂಲ ಆಗುತ್ತೆ. ಸರ್ ಗುಳಿಗೆ ಇಂಜೆಕ್ಷನ್ಗಳು ತಂದ್ಕೋಬೇಕು. ಶುಗರ್ ಅವೆಲ್ಲ ಅದಾವ ನಮಗೆ. ಹಾಕಿಲ್ಲ, ನಾವು ಬಡವ್ರ ದುಡ್ಕೋಬೇಕು ತಿನ್ಬೇಕು. ಮಕ್ಳು ಎಷ್ಟು ಸ್ವಲ್ಪ ಸಂಬದಾರ ಅವ್ರು ಮಕ್ಕಳು. ಶುಗರ್ ಬಿಪಿಗಳಿಗೆ ಅವು ಇವಕ್ಕ ತಂದ್ಕಂತೀವಿ. ಈಗ 1 ತಿಂಗಳ ಹಾಕಿ 4-5 ತಿಂಗಳು ಬಿಟ್ಟು ಬಿಡ್ತಾರ. ಹಾಕಂಗೆ ಇಲ್ಲ ಅವ್ರು. 3-4 ತಿಂಗಳು 2 ತಿಂಗಳು. ಅದು ಮಂತ್ಲಿ ಅಂತೂ ಬರ್ತಾ ಇಲ್ಲ ಸರ್. 1 ತಿಂಗಳು ಬಂದ್ರೆ 2 ತಿಂಗಳು ಅಂತೂ ಗ್ಯಾಪ್ ಇದ್ದೇ ಇರುತ್ತೆ. ತಿಂಗಳಂತೂ ಸರಿ ಬರ್ತಾ ಇಲ್ಲ. ಇಲ್ಲ ಸರ್, ಪ್ರತಿ ತಿಂಗಳು ಅಂತ ಹೇಳಿದ್ದಾರೆ, ಬಟ್ ಪ್ರತಿ ತಿಂಗಳಂತೂ ನಮಗೇನ್ ಬಂದಿಲ್ಲ ಸರ್. 1 ತಿಂಗಳು ಬಂದ್ರೆ 2 ತಿಂಗಳು ಡ್ಯೂ ಅಂತ ಹಾಗೆ ಆಗಿದೆ ಸರ್. ಬಂದಿಲ್ಲ ಸರ್, ಅದನ್ನ ಮಾತ್ರ ಬಂದಿಲ್ಲ ಸರ್. ಈಗ ಮೊನ್ನೆ ಅಕ್ಟೋಬರ್ ಕೂಡ ಬಂದಿಲ್ಲ ಸರ್. ಈಗ ಮೊನ್ನೆ ಡಿಸೆಂಬರ್ಗೆ ಬಂದಿದೆ ಸರ್. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 2 ತಿಂಗಳ ಗೃಹಲಕ್ಷ್ಮಿ ಖಾತೆಗೆ ಗ್ಯಾರಂಟಿ ಹಣ ಜಮೆ ಆಗಿಲ್ಲ ಅನ್ನುವ ವಿಚಾರ ಗೊತ್ತಾಗ್ತಾ ಇದ್ದಂತೆ ರಿಪಬ್ಲಿಕ್ ಕನ್ನಡ ಕೂಡ ಗೃಹಲಕ್ಷ್ಮಿಯರನ್ನ ಮಾತಾಡಿಸುವಂತ ಕೆಲಸಕ್ಕೆ ಮುಂದಾಯಿತು. ರಿಯಾಲಿಟಿ ಚೆಕ್ ಅನ್ನು ಕೂಡ ರಿಪಬ್ಲಿಕ್ ಕನ್ನಡ ಮಾಡಿದೆ. ಯಜಮಾನಿಯರ ಅಕೌಂಟ್ಗೆ ಹಣ ಬಂದಿಲ್ಲ ಅನ್ನೋದು ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಸತ್ಯ ಬಯಲಾಗಿದೆ. ಹೌದು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಖಾತೆಗೆ ಬಂದಿಲ್ಲ. ಕೊಟ್ಟ ಮಾತಿನಂತೆ ಸರ್ಕಾರ ಇವತ್ತು ನಡೆದುಕೊಳ್ತಾ ಇಲ್ಲ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗೃಹಿಣಿಯರು ಕಿಡಿಕಾರಿದ್ದಾರೆ. ಗುಳಿಗೆಗೆ ಇಟ್ಕೊಂತಿದ್ವಿ, ನಮಗೆ ಆರಾಮ ಇರಕ್ಕಲ್ಲ. ಏನಪ್ಪ ಬಿಪಿಗಳು ಅದಾವ, ಶುಗರ್ ಅದಾವ, ಏನಪ್ಪ ತೋರ್ಸ್ಕೊಂಬಕ ಮಾಡ್ಕೊಂತಿದ್ವಿ ನಾವು. ಯಾರಿಗೂ ರೊಟ್ಟ ಕೈ ಚಾಚಳ ಮಕ್ಳಿಗೆ ಕೇಳಲ್ದಂಗ ಮಾಡ್ಕೊಂತಿದ್ವಿ. ಅದಾವ ಒಂದು ನಮ್ಗೆ ಇರ್ತಿತ್ತು ಅನುಕೂಲ. ಪಾಪ ಅವ್ರಿಗೆ ಅಂದ್ರೆ ಅವ್ರ ಸಣ್ಣ ಸಂಬಳಗಳು, ನಾವು ಬಡವ್ರ ಏನಪ್ಪ ಇದ್ದಾರಲ್ಲ, ಹೊಲ ಇಲ್ಲ ಗದ್ದೆ ಇಲ್ಲ, ದುಡ್ಕೋಬೇಕು ತಿನ್ಬೇಕು. ಒಂದ್ ತಿಂಗ್ ಹಾಕಿದ್ರೆ 2 ತಿಂಗಳು ಹಾಕಂಗಿಲ್ಲ. 2,000 ಬಂದ್ರೆ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಮನೆ ಖರ್ಚಿಗೆ ಅಂತ. ಮನೇಲಿ ಹುಡುಗರಿಗೆ ಅದಕ್ ಕೊಡ್ಸೋದು ಇದಕ್ ಕೊಡ್ಸೋದು ಇದೇ ಇರುತ್ತಲ್ರಿ. ಅದು ಒಂದ್ ತಿಂಗಳು ಬಂದ್ರೆ 2 ತಿಂಗಳು ಬರಂಗಿಲ್ಲ. ಒಂದ್ ತಿಂಗಳ ಕರೆಕ್ಟ್ ತಿಂಗಳ ಹಾಕಿದ್ರೆ ನಮಗೂ ಇದಾಗುತ್ತೆ, ಅನುಕೂಲ ಆಗುತ್ತೆ. ಸರ್ ಗುಳಿಗೆ ಇಂಜೆಕ್ಷನ್ಗಳು ತಂದ್ಕೋಬೇಕು. ಶುಗರ್ ಅವೆಲ್ಲ ಅದಾವ ನಮಗೆ. ಹಾಕಿಲ್ಲ, ನಾವು ಬಡವ್ರ ದುಡ್ಕೋಬೇಕು ತಿನ್ಬೇಕು. ಮಕ್ಳು ಎಷ್ಟು ಸ್ವಲ್ಪ ಸಂಬದಾರ ಅವ್ರು ಮಕ್ಕಳು. ಶುಗರ್ ಬಿಪಿಗಳಿಗೆ ಅವು ಇವಕ್ಕ ತಂದ್ಕಂತೀವಿ. ಈಗ 1 ತಿಂಗಳ ಹಾಕಿ 4-5 ತಿಂಗಳು ಬಿಟ್ಟು ಬಿಡ್ತಾರ. ಹಾಕಂಗೆ ಇಲ್ಲ ಅವ್ರು. 3-4 ತಿಂಗಳು 2 ತಿಂಗಳು. ಅದು ಮಂತ್ಲಿ ಅಂತೂ ಬರ್ತಾ ಇಲ್ಲ ಸರ್. 1 ತಿಂಗಳು ಬಂದ್ರೆ 2 ತಿಂಗಳು ಅಂತೂ ಗ್ಯಾಪ್ ಇದ್ದೇ ಇರುತ್ತೆ. ತಿಂಗಳಂತೂ ಸರಿ ಬರ್ತಾ ಇಲ್ಲ. ಇಲ್ಲ ಸರ್, ಪ್ರತಿ ತಿಂಗಳು ಅಂತ ಹೇಳಿದ್ದಾರೆ, ಬಟ್ ಪ್ರತಿ ತಿಂಗಳಂತೂ ನಮಗೇನ್ ಬಂದಿಲ್ಲ ಸರ್. 1 ತಿಂಗಳು ಬಂದ್ರೆ 2 ತಿಂಗಳು ಡ್ಯೂ ಅಂತ ಹಾಗೆ ಆಗಿದೆ ಸರ್. ಬಂದಿಲ್ಲ ಸರ್, ಅದನ್ನ ಮಾತ್ರ ಬಂದಿಲ್ಲ ಸರ್. ಈಗ ಮೊನ್ನೆ ಅಕ್ಟೋಬರ್ ಕೂಡ ಬಂದಿಲ್ಲ ಸರ್. ಈಗ ಮೊನ್ನೆ ಡಿಸೆಂಬರ್ಗೆ ಬಂದಿದೆ ಸರ್.